ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ರಾಜ್ಯ ಸಂಪುಟ ಸರ್ಕಸ್ ಬಹಳ ಜೋರಾಗಿ ನಡೀತಾ ಇದೆ. ಇನ್ನೊಂದು ವಾರದೊಳಗಡೆನೆ ಸಚಿವ ಸಂಪುಟ ವಿಸ್ತರಣೆ ಫಿಕ್ಸು ಅನ್ನೋದು ಈ ಮುಖಾಂತರವಾಗಿ ಗೊತ್ತಾಗ್ತಾ ಇದೆ. ಆಗ್ತಾ ಇರುವಂತ ಡೆವಲಪ್ಮೆಂಟ್ಗಳನ್ನ ನಾವು ನೋಡ್ತಾ ಇದ್ದಾಗ ಎಲ್ಲ ದೆಹಲಿಗೆ ಹೋದ್ರು, ಬನ್ನಿ ದೆಹಲಿಗೆ ಅಂತ ಕರೆಸ್ಕೊಳ್ಳಲಾಗಿತ್ತು. ಎಲ್ಲ ತುದಿಗಾಲಲ್ಲಿ ನಿಂತಿದ್ರು ಸಚಿವ ಸಂಪುಟ ವಿಸ್ತರಣೆಗೆ. ಬಟ್ ರಾಹುಲ್ ಗಾಂಧಿ ಅವರು ಬ್ಯುಸಿ ಇದ್ರು. ಆ ಕಾರಣಕ್ಕಾಗಿ ಸ್ವಲ್ಪ ಮುಂದಕ್ಕೆ ಹೋಗಿತ್ತು. ಅವರು ವಾಪಸ್ ದೆಹಲಿಗೆ ಬರ್ತಾ ಇದ್ದ ಹಾಗೆ ಬನ್ನಿ ಅಂತ ಕರೆಸ್ಕೊಂಡಿದ್ರು ಎಲ್ಲ ರಾಜ್ಯ ಪ್ರಮುಖ ನಾಯಕರುಗಳು, ಮಾಜಿ CM, ಹಾಲಿ CM, KPCC ಅಧ್ಯಕ್ಷರು ಎಲ್ಲ ಹೋಗಿದ್ರು. ನಿನ್ನೆ ನಡೆದಂಥ ಹೈಕಮಾಂಡ್ ಸಭೆಯಲ್ಲಿ ಗಂಭೀರವಾಗಿ ಚರ್ಚೆ ಮಾಡಿದ್ದಾರೆ. ಯಾರನ್ನು ಸಂಪುಟಕ್ಕೆ ಸೇರಿಸ್ಕೋಬೇಕು, ಯಾರನ್ನು ಸಂಪುಟದಿಂದ ಬಿಡಬೇಕು, ಈ ಹಿಂದೆ ಯಾರಿಗೆ ಅವಕಾಶ ಕೊಡಲಾಗಿತ್ತು, ಮತ್ತು ಅವ್ರಿಗೆ ಅವಕಾಶ ಕೊಡೋದಾದ್ರೆ ಯಾಕೆ ಕೊಡಬೇಕು, ಈ ಹಿಂದೆ ಸಂಪುಟಕ್ಕೆ ಸೇರಿಸ್ಕೊಂತೀವಿ ಅಂತ ಯಾರನ್ನು ದೂರ ಇಟ್ಟಿದ್ವಿ ಅವ್ರನ್ನ ಈಗ ಸೇರಿಸ್ಕೋಬೇಕಾ, ಹೊಸಬರಿಗೆ ಅವಕಾಶ ಕೊಡಬೇಕಾ, ಹಳೆಬರಿಗೆ ಅವಕಾಶ ಕೊಡಬೇಕಾ, ಇದೆಲ್ಲದ್ರ ಬಗ್ಗೆ ಕೂಡ ಚರ್ಚೆ ಆಗಿದೆ. ACC ಅಧ್ಯಕ್ಷ ಖರ್ಗೆ ಅನುಪಸ್ಥಿತಿಯಲ್ಲಿ ನಡೆದಿರೋದು ಈ ಸಭೆ. ಯಾಕಂದರೆ ಅವರು ವಾಪಸ್ ಬೆಂಗಳೂರಿಗೆ ಬಂದಿದ್ರು ಎಮರ್ಜೆನ್ಸಿ ಅನ್ನೋ ಕಾರಣಕ್ಕೆ. ರಾಹುಲ್ ಗಾಂಧಿ ಸುರ್ಜೇವಾಲಾ ಜೊತೆಗೆ ಈಗ ಆಲ್ರೆಡಿ ಒಂದು ಸುತ್ತಿನ ಸಭೆ ಆಗೋಗಿದೆ. ಅದಾದ ನಂತರ ಈ AICC ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವ್ರ ಜೊತೆಗೂ ಕೂಡ ಮತ್ತೊಂದು ಸುತ್ತಿನ ಸಭೆ ಆಗಿದೆ. ಈ ಸರಣಿ ಸಭೆಗಳಲ್ಲಿ ಯಾರಿಗೆ ಅವಕಾಶ ಕೊಡಬೇಕು ಅನ್ನೋದ್ರ ಬಗ್ಗೆನೇ ಚರ್ಚೆ ಜಾಸ್ತಿ ಆಗಿರೋದು. ಈಗ ಖರ್ಗೆ ಅವರು ಇರಲಿಲ್ವಲ್ಲ, ಅವರು ಫ್ಯಾಮಿಲಿ ಇಶ್ಯೂ ಅಂದರೆ ಹೆಲ್ತ್ ಇಶ್ಯೂಸ್ ಇತ್ತು ಅವರ ಮಗನಿಗೆ ಅಂತ ಬಂದಿದ್ರು. ಈಗ ವಾಪಸ್ ಅವರು ದೆಹಲಿಗೆ ಹೋದ ನಂತರ ಪಟ್ಟಿಯನ್ನು ಫೈನಲೈಸ್ ಮಾಡ್ತಾರೆ. ರಾಹುಲ್ ಕೈ ಸೇರಿರೋದು ಸಿದ್ದರಾಮಯ್ಯ, DKC, ಹರಿಪ್ರಸಾದ್ ಅವರ ಲಿಸ್ಟು. ಸಿದ್ದರಾಮಯ್ಯನವರು ಒಂದು ಲಿಸ್ಟ್ ಕೊಟ್ಟಿದ್ದಾರೆ, DK ಶಿವಕುಮಾರ್ ಅವರು ಒಂದು ಲಿಸ್ಟ್ ಕೊಟ್ಟಿದ್ದಾರೆ, ಹರಿಪ್ರಸಾದ್ ಅವರು ಒಂದು ಲಿಸ್ಟ್ ಕೊಟ್ಟಿದ್ದಾರೆ. ಈ ಮೂವರೂ ಪಟ್ಟಿಗಳ ಬಗ್ಗೆ ನಿನ್ನೆ ಸಭೆಯಲ್ಲಿ ಕುಲಂಕುಷವಾಗಿ ಚರ್ಚೆ ಮಾಡಿದ್ದಾರೆ. ಮೂವರ ಪಟ್ಟಿಯನ್ನು ಆಧರಿಸಿ ಫೈನಲ್ ಮಾಡೋದು ಹೈಕಮಾಂಡು. ಖರ್ಗೆ ಅವರು ದೆಹಲಿಗೆ ವಾಪಸ್ ಹೋಗ್ತಾ ಇದ್ದಂಗೆ ಎಲ್ಲರದು ಪಟ್ಟಿ ಇಸ್ಕೊಂಡು ನೋಡ್ತಾರೆ, ಯಾರ್ಯಾರ ಹೆಸರು ಇದೆ, ಏನು ಎತ್ತ ಅಂತ. ಆಮೇಲೆ ಅವ್ರಿಗೆ ಗೊತ್ತಿದೆ ಅಲ್ಲ, ಯಾರು ಇವ್ರು ಯಾರು, ಅವ್ರು ಯಾರು, ಯಾಕೆ ಇವ್ರನ್ನ ಹೇಳಿದ್ದಾರೆ, ಅದಾದ ನಂತರ ಫೈನಲ್ ಮಾಡ್ತಾರೆ. ಹಲವು ಮಾಜಿಗಳು ಮತ್ತು ಹೊಸಬರ ಪಟ್ಟಿಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವ್ರಿಗೆ ಆಪ್ತರು ಸುಮಾರು ಜನ ಇದ್ದಾರೆ. ಮಾಜಿಗಳದ್ದು ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರಂತೆ ಸಿದ್ದರಾಮಯ್ಯನವರು. ಪಕ್ಷ ನಿಷ್ಠೆಗೆ ಅವಕಾಶ ಕೊಡಿ ಅಂತ ಹೇಳಿದಾರಂತೆ ಹರಿಪ್ರಸಾದ್ ಅವರು. ಪಕ್ಷಕ್ಕೋಸ್ಕರ ಇರೋರು, ಪಕ್ಷಕ್ಕಾಗಿ ದುಡಿತಾ ಇರೋರು, ಪಕ್ಷದಲ್ಲಿ ಸೇವೆ ಮಾಡ್ಕೊಂಡಿರೋರು, ಯಾವುದೇ ಅವಕಾಶವನ್ನು ಬಯಸದೆ ಕೆಲಸ ಮಾಡ್ತಾ ಇರೋರು, ಪಕ್ಷ ನಿಷ್ಠೆಯನ್ನು ಬಿಡಿದವರು, ಇವ್ರಿಗೆ ಅವಕಾಶ ಕೊಡಿ ಅಂತ ಅವ್ರು ಹೇಳಿದಾರಂತೆ. ಅದೇ DK ಶಿವಕುಮಾರ್ ಅವ್ರ ಪಟ್ಟಿಯಲ್ಲಿ ಭವಿಷ್ಯದ ದೃಷ್ಟಿಯಿಂದ ಈಗ ಓಕೆ ಬಿಡಿ, 2028, 2029 ಬಿಟ್ಬಿಡಿ, ಅದ್ರ ನೆಕ್ಸ್ಟು ಇನ್ನೊಂದು 5 ವರ್ಷದ್ದು, ಅದ್ರ ನೆಕ್ಸ್ಟಿಂದು ಭವಿಷ್ಯದ ದೃಷ್ಟಿಯಿಂದ ಯೂತ್ಸ್ಗೆ ಹೊಸಬರಿಗೆ ಆದ್ಯತೆ ನೀಡಿ. ಇದು ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಪಕ್ಷಕ್ಕೆ. ನಾವು ಹೊಸಬರನ್ನು ಬೆಳೆಸಬೇಕು, ಹೊಸ ನಾಯಕತ್ವವನ್ನು ಹುಟ್ಟಾಕಬೇಕು, ಅವ್ರುಗಳಿಗೆ ಅನುಭವ ಕೊಡಿಸ್ಬೇಕು. ಹಾಗಾಗಿ ಹೊಸಬರಿಗೆ ಆದ್ಯತೆ ನೀಡಿ ಅಂತ DK ಶಿವಕುಮಾರ್ ಅವರು ಕೂಡ ಒಂದು ಪಟ್ಟಿಯನ್ನು ಕೊಟ್ಟಿದ್ದಾರಂತೆ. ಈ ಮೂರೂ ಪಟ್ಟಿಯನ್ನು ಆಧರಿಸಿ ಸಚಿವರುಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ. ಒಂದು ವೇಳೆ ಏನಾದ್ರು ಒಂಚೂರು ಕನ್ಫ್ಯೂಷನ್ಸ್ ಆಯಿತು ಅಂತಂದರೆ, ಗೊಂದಲ ಆಯಿತು ಅಂತಂದರೆ ಮತ್ತೊಮ್ಮೆ ಮೂವರನ್ನು ಬನ್ನಿ ಒಂಚೂರು ಅಂತ ಕರೆಸ್ಕೊಂಡು ಮತ್ತೆ ಚರ್ಚೆ ಮಾಡಿ ಫೈನಲೈಸ್ ಮಾಡ್ಬೋದಾದ ಸಾಧ್ಯತೆ ಇದೆ. ಇಲ್ಲಾಂತಂದರೆ ಖರ್ಗೆ ಅವರು ಓಕೆ ಆಯಿತು ಅಂತ ಹೇಳಿ ಅವರೇ ಫೈನಲೈಸ್ ಮಾಡ್ಬೋದು. ಒಂದೆರಡು ಹೆಸರು ಅವರು ಸೇರಿಸ್ಬೋದು, ಒಂದೆರಡು ಹೆಸರು ಅವರು ಬಿಡ್ಬೋದು. ಇನ್ನು ರಾಜ್ಯ ನಾಯಕರ ಜೊತೆಗೆ ಸಂಘಟನೆಯ ಬಗ್ಗೆ ಚರ್ಚೆ ನಡೆದಿದೆ. ಇದೇ ಸಮಯದಲ್ಲಿ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚಿಸಿದ್ದೇವೆ. ಇದೊಂದು ಸಾಮಾನ್ಯ ಪ್ರಕ್ರಿಯೆ ಅಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಹೇಳ್ತಾ ಇರೋದು. ಮೊದಲ ಸುತ್ತಿನಲ್ಲಿ ವಿಸ್ತೃತವಾಗಿ ಎಲ್ಲವನ್ನೂ ಚರ್ಚಿಸಿದ್ದೇವೆ. ಅಧ್ಯಕ್ಷರು ವಾಪಸ್ಸಾದ ಬಳಿಕ ಅಂತಿಮ ಚರ್ಚೆ ನಡೆಯಲಿದೆ. ಆ ನಂತರ ಸಚಿವರ ಪಟ್ಟಿ ಅಂತಿಮಗೊಳಿಸುತ್ತೇವೆ. ದೆಹಲಿಯಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. As I had told you, my friends, during the day, that our leaders, that is our Chief Minister, Mr. DK Shivkumar, Mr. Siddaramaiah, former Chief Minister and member of the Congress Working Committee, as also our PCC President, Mr. Hari Prasad, they all met me in the morning. We had detailed deliberations. After that, they met Rahul Gandhi ji. And we had fixed, and I told you that we will again be meeting General Secretary Organization, Mr. KC Venugopal. We have again met him and held detailed deliberations. This is an ongoing process, and this is an ongoing discussion. This is an ongoing discussion on multiple issues. Number one, Chhatron Ki Goonj program that we are doing across the country, and we are also planning to do one in Bangalore. Date is not yet decided. Number two, Sanktan Srijan Abhiyan to be now held in Karnataka
for which ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆದಂಗಿದೆ. ಒಂದೆರಡು ಮೂರು ದಿನದಲ್ಲಿ ಎಲ್ಲ ಫೈನಲೈಸ್ ಆಗೋ ಸಾಧ್ಯತೆ ಇದೆಯಾ? ನಿತಿ, ಬಹುತೇಕವಾಗಿ ಈ ವಾರದೊಳಗೆ ಸಂಪುಟ ವಿಸ್ತರಣೆ ಆಗುವಂತದ್ದು ಬಹುತೇಕ ಖಚಿತ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ. ಕಾರಣ ನಿನ್ನೆಯಷ್ಟೇ ರಾಜ್ಯ ನಾಯಕರು ಕೂಡ ದೆಹಲಿಗೆ ಭೇಟಿಯನ್ನ ಕೊಟ್ಟಿದ್ರು, ವರಿಷ್ಠ ನಾಯಕರ ಜೊತೆ ಚರ್ಚೆಯನ್ನ ಮಾಡಿದ್ರು. ತದನಂತರ ತಾವು ಕೂಡ ಹರಿಪ್ರಸಾದ್ ಅವರು ಒಂದು ಪಟ್ಟಿಯನ್ನ ಕೊಟ್ಟಿದ್ರೆ, ಡಿ ಕೆ ಶಿವಕುಮಾರ್ ಕೂಡ ಒಂದು ಪಟ್ಟಿಯನ್ನ ಕೊಟ್ಟಿದ್ದಾರೆ, ಹಾಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಒಂದು ಪಟ್ಟಿಯನ್ನ ಕೊಟ್ಟಿದ್ದಾರೆ. ಹಿಂದೆ ತಮ್ಮ ಸರ್ಕಾರದ ಅವಧಿಯಲ್ಲಿ ಇದ್ದಂತಹ ಕೆಲವು ಶಾಸಕರಿಗೂ ಕೂಡ ಈ ಬಾರಿ ನೀವು ಸಚಿವ ಸ್ಥಾನವನ್ನ ಕೊಡ್ಬೇಕು ಅಂತೇಳಿ ಸಿದ್ದರಾಮಯ್ಯ ಅವರು ಪಟ್ಟಿಯನ್ನ ಕೊಟ್ಟಿದ್ರೆ, ಹೊಸಬರಿಗೆ ಆದ್ಯತೆಯನ್ನ ಕೊಡಿ ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಅಂತೇಳಿ ಕೆಲವು ಹೊಸ ಮುಖಗಳಿಗೆ ಅವಕಾಶವನ್ನ ಮಾಡಿಕೊಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹೆಸರುಗಳನ್ನ ಸೇರಿಸಿದ್ದಾರೆ. ಹಾಗೆ ಹರಿಪ್ರಸಾದ್ ಅವರು ಪಕ್ಷ ನಿಷ್ಠರು ಯಾರಿದ್ದಾರೆ ಅಂತವರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತೇಳಿ ಅವರು ಕೂಡ ಪಟ್ಟಿಯನ್ನ ಕೊಟ್ಟಿದ್ದಾರೆ. ಸೊ 3 ಪಟ್ಟಿಗಳನ್ನ ಇಟ್ಕೊಂಡು ನಿನ್ನೆ ರಾಹುಲ್ ಗಾಂಧಿ, ಸುರ್ಜೇವಾಲಾ ಹಾಗೆ ವೇಣುಗೋಪಾಲ್ ಅವರು ಚರ್ಚೆಯನ್ನ ಮಾಡಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ವಾಪಸ್ ಆದ ಕಾರಣ ಚರ್ಚೆ ಅಪೂರ್ಣ ಆಗಿದೆ. ಸೊ ಇದೀಗ ಈ ಒಂದು ಚರ್ಚೆ ಏನಾಗಿದೆ, ಖರ್ಗೆ ಅವರು ಮತ್ತೆ ದೆಹಲಿಗೆ ವಾಪಸ್ ಆದ ನಂತರ ಖರ್ಗೆ ಅವರ ಜೊತೆ ಇದರ ಬಗ್ಗೆ ಗಂಭೀರವಾಗಿ ಮತ್ತೊಮ್ಮೆ ಚರ್ಚೆ ಆಗತ್ತೆ. ಖರ್ಗೆ ಅವರು ಕೂಡ ರಾಜ್ಯದವರು, ಖರ್ಗೆ ಅವ್ರಿಗೂ ಕೂಡ ಈ 3 ಪಟ್ಟಿಗಳಲ್ಲಿ ಯಾರ್ಯಾರೆಲ್ಲ ಇದ್ದಾರೆ ಅವ್ರಿಗೆ ಅವಕಾಶ ಕೊಟ್ರೆ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಏನು ಲಾಭ ಆಗಬಹುದು ಮತ್ತೆ ಸರ್ಕಾರಕ್ಕೆ ಏನು ಉಪಯೋಗ ಆಗತ್ತೆ, ಇದೆಲ್ಲವನ್ನು ಕೂಡ ಖರ್ಗೆ ಅವರು ಅರಿತು ನಂತರ ರಾಹುಲ್ ಗಾಂಧಿ ಅವರ ಗಮನಕ್ಕೆ ತರಲಿದ್ದಾರೆ. ಸೊ ತದನಂತರದಲ್ಲಿ ರಾಹುಲ್ ಗಾಂಧಿ ಅವರು ಅದಕ್ಕೆ ಒಪ್ಪಿಗೆಯನ್ನ ಕೊಡಲಿದ್ದಾರೆ. ಹಾಗಾಗಿ ಇನ್ನ 3-4 ದಿನಗಳ ಒಳಗೆ ಈ ಸಂಪುಟ ವಿಸ್ತರಣೆ ಚರ್ಚೆಗಳೇನಿತ್ತು ಅದಕ್ಕೆ ಅಂತಿಮ ಬ್ರೇಕ್ ಹಾಕುವಂತ ಒಂದು ಪ್ರಯತ್ನವನ್ನ ಹೈಕಮಾಂಡ್ ಮಾಡುತ್ತೆ ಅನ್ನುವಂತ ಮಾಹಿತಿಗಳಿದೆ. ಹಾಗಾಗಿ 20 ಖಾಲಿ ಸ್ಥಾನಗಳೇನಿದೆ ಅದರಲ್ಲಿ ಸುಮಾರು 15ರಿಂದ 17 ಭರ್ತಿ ಮಾಡುವಂತಹ ನಿರ್ಧಾರವನ್ನ 2-3 ದಿನಗಳಲ್ಲಿ ಹೈಕಮಾಂಡ್ ನಾಯಕರು ತೆಗೆದುಕೊಳ್ಳಿದ್ದಾರೆ. ಅಧಿಕೃತವಾಗಿ ಪಟ್ಟಿಯನ್ನು ಕೂಡ ಘೋಷಣೆ ಮಾಡಲಿದ್ದಾರೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ. ಹಾಗಾಗಿ ಕಳೆದ 1.5 ತಿಂಗಳಿಂದ ಏನೆಲ್ಲ ಚರ್ಚೆಗಳು ನಡೀತಾ ಇತ್ತು, ಇನ್ನು ಸಂಪುಟ ವಿಸ್ತರಣೆ ಆಗ್ಲಿಲ್ಲ, ಶಾಸಕರಿಗೆ ಅವಕಾಶ ಕೊಡ್ಲಿಲ್ಲ ಅನ್ನುವಂತಹ ಆರೋಪಗಳೇನಿದ್ದು ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕುವಂತ ಒಂದು ನಿರ್ಧಾರವನ್ನ ಇನ್ನು 2-3 ದಿನಗಳಲ್ಲಿ ಹೈಕಮಾಂಡ್ ನಾಯಕರು ತೆಗೆದುಕೊಳ್ಳಲಿದ್ದಾರೆ. ನೀತಿ. ಓಕೆ, ಥ್ಯಾಂಕ್ ಯು ಶಿವು ತಮ್ಮೆಲ್ಲ ಡೀಟೇಲ್ಸ್ಗೆ.